ನಾನು ಸ್ವಲ್ಪ ಪಕ್ಕದ ಮನೆಗೆ ಹೋಗ್ಬರ್ತೀನಿ. ನನ್ನ ಗೆಳತಿ ಅಂತ ಒಲೆ ಮೇಲೆ ಹಾಲಿಟ್ಟಿದ್ದೀನಿ, ಸ್ವಲ್ಪ ನೋಡ್ತೀಯ? ಏನತ್ತಿಯೇ ಹೋಗಿಲ್ವಾ? ಅವಳು ನೋಡ್ತಾ ಇದ್ರು. ಹೋಗ್ಲಿ ಬಿಡಪ್ಪ, ಅವಳು ಮೊದಲೇ ಶ್ರೀಮಂತರ ಮಗಳು. ಈ ಎಲ್ಲ ಕೆಲಸ ಮಾಡೋದಕ್ಕೆ ನಾನು ಏನತ್ತಿಗೆ ನೀವು? ಅವಳು ಶ್ರೀಮಂತರಾದ ಮಾತ್ರಕ್ಕೆ ಅವಳಿಗೆ ಕೊಂದುಗಳಿದೆಯಾ? ನೀವು ಈ ತರ ಸಲಿಗೆ ಅಂದ್ಬಿಟ್ರೆ ಅವಳು ನೆಲೆ ಮೇಲೆ ಕುತ್ಕೊತಾಳೆ. ಮೆತ್ತಗೆ ಮಾತಾಡಪ್ಪ, ಮೆತ್ತಗೆ ಮಾತಾಡು. ಮೊದಲೇ ಇದನ್ನೇನಾದ್ರೂ ಕೇಳ್ಬಿಟ್ರೆ ಕಾಲು ಕೆತ್ಕೊಂಡು ಜಗಕ್ಕೆ ಬಂದ್ಬಿಡ್ತಾಳೆ. ಶ್ರೀಮಂತರು ಬೇರೆ, ಶಾಂತವಾಗಿರೋ ಈ ಮನೇನ ರಣರಂಗ ಮಾಡ್ಬಿಡ್ತಾಳೆ. ಅದಕ್ಕೆ ಹೇಳ್ತಾಳೆ. ಏನತ್ತಿಗೆ ನೀವು ಅವಳಿಗೆ ಎದುರ್ತೀರಾ? ಹೆದರೋದಲ್ಲಪ್ಪ, ಅವಳಿನ್ನೂ ಚಿಕ್ಕವಳು. ಹೋಗ್ತಾ ಹೋಗ್ತಾ ಸುಧಾರಣೆ ಮಾಡ್ತಾಳೆ. ಇದು ಇಲ್ಲಿ ನಡೆದ ಈ ಸಣ್ಣ ವಿಷಯನ ನಿಮ್ಮ ಅಣ್ಣನ ಹತ್ರ ಹೇಳ್ಬೇಡ. ಮೊದಲೇ ಅವನೊಂದು ಮನಸ್ಸು ಇನ್ನಷ್ಟು ನೊಂದ್ಕೊಂಡ್ ಬಿಡ್ತಾನೆ. ನೋಡ, ನೀನ್ ನೋಡ್ತಾ ಇರೋ, ನಾನು ಹೋಗಿ ಬರ್ತೇನೆ. ಆಯ್ತತ್ತಿಗೆ, ನಾನು ನೋಡ್ತೀನಿ, ನೀವು ಹೋಗ್ಬನ್ನಿ. ಓ ಕವಿರಾಜ್, ಏನೋ ಬರಿತಾ ಇದ್ದೀಯಾ? ಏನು ಅಂತ ಕೇಳ್ಬೋದಾ? ಅದು ನಿನಗೆ ಬೇಡದೇ ಇರೋ ವಿಷಯ. ನೋಡು, ನನಗೆ ಬೇಡವಾದ ವಿಷಯ ಇದ್ರೂ ಕೂಡ ಅದನ್ನು ತಿಳ್ಕೊಳ್ಳೋದು ನನ್ನ ಅಧಿಕಾರ. ಸಾಹಿತ್ಯದ ಗಂಧ ಗಾಳಿಯ ಗೊತ್ತಿರದ ನಿನ್ನ ಮುಂದೆ ಹೇಳಿ ಏನು ಪ್ರಯೋಜನ? ಕವಿರಾಜ್, ನೀನು ತಿಳಿದುಕೊಂಡಂತ ಅವಿವೇಕ ಹೆಣ್ಣು ನಾನಿಲ್ಲ. ನೋಡು, ನಿನ್ನ ಏಳಿಗೆಗಾಗಿ ನಾನು ಕೂಡ ಸಹಾಯ ಮಾಡ್ತೀನಿ. ನಿನ್ನ ಸಹಾಯ ನನಗೆ ಬೇಕಾಗಿಲ್ಲ. ನೀನಂತ ಚಾಲಕಿಯನ್ನೆಂದು ಅಧ್ಯಯನ ಮಾಡ್ತಿರೋದಕ್ಕೆ. ಕವಿರಾಜ್, ನೀವು ನನ್ನ ಬಗ್ಗೆ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಸ್ವಲ್ಪ ಗಮನವಿಟ್ಟು ಕೇಳಿ. ಈ ರೀತಿ ಮಾತಾಡೋದು ನಿಮ್ಗೆ ಶೋಭೆ ಅಲ್ಲ. ಅದನ್ನು ನಿನ್ನಿಂದ ತಿಳಿಯಬೇಕಾಗಿಲ್ಲ. ಬಂಗಾರದ ಜಿಂಕೆ ಅಂದು ಗಂಡತ್ತಿ ಹೋದದ್ದು ನನ್ನ ತಪ್ಪು. ಕವಿರಾಜ್, ರಾಮಾಯಣ ಮಹಾಭಾರತದ ಇತಿಹಾಸ ನನ್ನ ಮುಂದೆ ಹೇಳ್ಬೇಡಿ. ಒಂದು ಸಾರಿ ಕಣ್ಣು ಮುಚ್ಚಿ ಕಣ್ಣು ತೆರೆದ್ರೆ ಮತ್ತೊಂದು ಯುಗಾನೇ ಸೃಷ್ಟಿಯಾಗಿರುತ್ತೆ. ಅರ್ಥ ಅನರ್ಥಗಳ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಮತ್ತೆ ಮತ್ತೆ ನೆನಪಿಸುವ ಅಗತ್ಯ ನಿಮಗಿಲ್ಲ. ನೋಡಿ ಕವಿರಾಜ್, ನಾನು ಹೇಳ್ದಂತೆ ಕೇಳಿದ್ರೆ ಈ ನಿನ್ನ ಜೀವನದ ದಿಕ್ಕನ್ನೇ ಬದಲಾಯಿಸ್ತೀನಿ. ಈ ನಿನ್ನ ಜೀವನ ಉತ್ತುಂಗದಲ್ಲಿರುತ್ತೆ. ಸ್ವಲ್ಪ ವಿಚಾರ ಮಾಡು. ಮಾತಿನ ಅರ್ಥ ನನಗಾಗಲಿಲ್ಲ. ಏನಿಲ್ಲ ಕವಿರಾಜ್, ನಾವು ಮದುವೆಗೆ ಮುಂಚೆ ಹೇಗೋ ಪ್ರೇಮಿಗಳಾಗಿದ್ವಿ. ನನ್ನ ತಂದೆ ಮಾತಿಗೆ ವಿರುದ್ಧವಾಗಿ ನಿಮ್ಮಿಂದ ದೂರವಾದಿ. ನಾನು ನೀನು ಮನಸ್ಸು ಮಾಡಿದ್ರೆ ನಾನು ಏನ್ ಮಾಡ್ಬೇಕು? ನೀನು ನನ್ನವನಾಗ್ಬೇಕು. ಇಂತ ಮಾತಾಡೋದಕ್ಕೆ ನಾಚಿಕೆ ಬರೋದಿಲ್ಲ ನಿನಗೆ? ನೀನು ನನ್ನ ತಮ್ಮನ ಹೆಂಡತಿ. ಅದನ್ನು ಮರೆಯಬೇಡ. ಒಲೆ ಮೇಲೆ ಹಾಲಿಟ್ಟಿದ್ದಾರೆ, ಅದನ್ನು ನೋಡ ಹೋಗು. ಏ ಅಭಿಷೇಕಿ, ಕೆಲಸಕ್ಕೆ ಆರ್ಡರ್ ಮಾಡಲು ನೀನ್ ಯಾರು? ನೋಡು, ಈ ಮನೆಯಲ್ಲಿ ಬಿಟ್ಟಿ ಕೂಳು ತಿಂತಾ ಇರೋದೇ ನೀವು. ಅದು ಅಲ್ಲದೆ ಪ್ರತಿನಿತ್ಯ ಕಷ್ಟಪಟ್ಟು ದುಡಿತಾ ಇರೋದು ನನ್ನ ಗಂಡ. ಈ ಮನೆ ನಡೀತಾ ಇರೋದು ನನ್ನ ಗಂಡನ ಸಂಬಳದಿಂದ. ನೆನಪಿದೆ, ನೀನು ಹೆಣ್ಣಲ್ಲ ರಾಕ್ಷಸಿ ಅಂತ. ಮದುವೆಯಾಗಿ ಮನೆ ಬೆಳಗಲು ಬಂದವಳು ನೀನಲ್ಲ. ಒಂದಾಗಿದ್ದ ಅಣ್ಣ ತಮ್ಮಂದಿರನ್ನು ಒಡೆಯೋದಕ್ಕೆ ಬಂದಿದ್ಯಾ. ಅಂದಾಗ ಸಂಸಾರದ ಬದುಕು ಸರಿ ಹೋಗೋದು ಕನಸಿನ ಮಾತು ಕಾಯರಿ, ಕನಸಿನ ಮಾತು. ಏನಿದು ಬಾಯಿ? ರೀ, ನಾನು ಒಂದು ಕ್ಷಣ ಕೂಡ ಈ ಮನೆಯಲ್ಲಿ ಇರೋದಿಲ್ಲ. ನಾನು ನನ್ನ ತವರು ಮನೆಗೆ ಹೋಗ್ತೀನಿ. ಯಾಕೆ ಕಾವೇರಿ, ಏನಾಯ್ತು? ನೋಡಿ, ಅದನ್ನ ಯಾವ ಬಾಯಿಂದ ಹೇಳ್ಬೇಕು ನನ್ಗೊಂದು ಅರ್ಥ ಆಗ್ತಾ ಇಲ್ಲ. ನೀನಾದರೂ ಹೇಳುವುದಕ್ಕೆಲ್ಲ ಏನು ನಡೀತು ಅಂತ. ಸತೀಶ, ನಾನೇನೇ ಹೇಳಿದ್ರು ನೀವು ನಂಬೋದಿಲ್ಲ. ಮಹಾಪತಿರತೆ ಶಿರೋಮಣಿ ಎದಾಳಲ್ಲ ನಿನ್ನ ಹೆಂಡತಿ, ಅವಳನ್ನೇ ಕೇಳು. ಕಾವೇರಿ, ಏನಿದೆಲ್ಲ ನನಗಂತೂ ಒಂದು ಅರ್ಥವಾಗುತ್ತಿಲ್ಲವಲ್ಲ. ನನ್ನನ್ನೇನ್ ಕೇಳ್ತೀರಾ? ಸಕಲ ಸಪ್ಪನ್ನ ನಿಮ್ಮ ಅಣ್ಣನ್ ಕೇಳಿ. ನೋಡಿ, ಮನೆಯಲ್ಲಿ ಯಾರು ಇಲ್ಲದ ಸಂದರ್ಭದಲ್ಲಿ ಈ ನಿಮ್ಮಣ್ಣ ನನ್ನ ಕೈ ಹಿಡಿದು ಎಳ್ದಾಡಿದ್ರು. ನಾನು ಬೇಡ ಅಂದಿದ್ದಕ್ಕೆ ನನ್ನ ಕೆನ್ನಿಗೆ
ಏನು ನನ್ನ ಹೆಂಡತಿಯ ಮೇಲೆ ಕೈ ಮಾಡುವಷ್ಟು ಸೊಕ್ಕು ತೊಲಗು ಮೊದಲು ಮನವಿಟ್ಟು ನಿನಗಿಲ್ಲಿ ಹೋಗ್ತೀನಪ್ಪ ಹೋಗ್ತೀನಿ. ಆದರೆ ಒಂದು ಮಾತು, ಹೆಂಡತಿ ಎಂಬ ಮೋಹ ಪಾಶದಲ್ಲಿ ಬಿದ್ದು ಅಣ್ಣ ಅಂತ ನೋಡ್ದೆ ನಿನ್ನೆ ಬಂದವಳ ಮಾತು ನಂಬಿ ನನ್ನ ಮೇಲೆ ಕೈ ಮಾಡಿದೆಯಲ್ಲ, ಇದರ ಪರಿಣಾಮ ಮುಂದೆ ಅನುಭವಿಸುತ್ತೀಯ. ಅದಕ್ಕೆ ಅಂತಾರೆ ಹೆಣ್ಣು ಒಂದು ಮಾಯೆ, ಹೆಣ್ಣು ನಾಯಿ ಅಂತ. ಗೊತ್ತೇನೆ? ಅಂತೂ ಇಂತೂ ಪೀಡೆ ಪಾಲಾಗಿತ್ತು. ಇನ್ನು ಮುಂದೆ ನಾವು ಸಂತೋಷವಾಗಿರ್ಬೋದು. ಏನ್ ಕಾವೇರಿ ಮೇಡಮ್, ತುಂಬಾನೇ ಗರಂ ಆಗಿದೆಯಲ್ಲ. ಏನೂ ಇಲ್ಲ ರೀ, ನಾವು ಸಂತೋಷವಾಗಿರ್ಬೇಕಾದ್ರೆ ಆ ಪೀಡೆಗಳು ಬಿಡ್ತಾ ಇರ್ಲಿಲ್ಲ ಅಂತಂದಷ್ಟೇ. ಹಾಗಾದರೆ ಒಂದು ಸಾಂಗ್ ಪ್ಲೀಸ್. ನಿಮ್ ಇಷ್ಟದಂತೆ ಆಗ್ಲಿ. ಕಾವೇರಿ, ನಾನಿನ್ನು ಹೊರಗಡೆ ಹೋಗಿ ಬರುತ್ತೇನೆ. ಆಯ್ತ್ರಿ, ಆದಷ್ಟು ಬೇಗ ಬಂದ್ಬಿಡಿ. ಓಕೆ ಮೇಡಮ್. ನನಗೇನ್ ಗೊತ್ತು, ಯಾರಾದ್ರೂ ಹೊರಗೆ ಹೋಗ್ಬೇಕಾದ್ರೆ ನನಗೆ ಹೇಳಿ ಹೋಗ್ತಾರ? ಹಾಗಲ್ಲವಾ, ನಾನು ಹೊರಗಡೆ ಹೋಗ್ಬೇಕಾದ್ರೆ ಒಲೆ ಮೇಲೆ ಹಾಲಿಟ್ಟಿದ್ದೆ, ಅದನ್ನು ನೋಡ್ಕೋತ ಹೇಳಿದ್ದೆ, ಅದಕ್ಕಾಗಿ ಹಾಗೆ ಹೇಳಿದೆ. ಹಾಗಲ್ಲ, ನಾನು ಈ ಮನೆಯಲ್ಲಿ CCTV ಕ್ಯಾಮ್ರಾನ ಎಲ್ಲರನ್ನೂ ಕಣ್ಣಲ್ಲಿ ಸೆರೆ ಹಿಡಿಯೋದಕ್ಕೆ. ಕಾವೇರಿ, ಯಾಕಮ್ಮ ಈ ರೀತಿಯಾಗಿ ಮಾತಾಡ್ತಾ ಇದೆಯಲ್ಲ? ನಾನು ಏನು ಮಾತಾಡಿದೆ ಅಂತ ಈ ರೀತಿಯಾಗಿ ಮಾತಾಡ್ತಾ ಇದ್ದೇನೆ? ಹೇಳೋದೇನಿದೆ, ಆ ನಿನ್ನ ಮೈದನ ರಾಜ ನನ್ನೊಂದಿಗೆ ಜಗಳ ಮಾಡಿ ನನ್ನ ಕೆಳಗೆ ಹೊಡೆದೋದ. ಆ ವಿಷಯ ನೀನು ಗೊತ್ತಾ? ಹೋಗ್ಲಿ ಬಿಡಪ್ಪ, ಹೋಗ್ಲಿ. ಒಲೆ ಮೇಲೆ ಹಾಲಿಟ್ಟಿದ್ದೆ, ನೀನಾದ್ರೂ ನೋಡಿದ್ದೀಯ? ನಾನೇ ಯಾಕೆ ನೋಡ್ಲಿ? ಆ ಕರ್ಮ ನನಗೆ ಯಾಕೆ? ಕಣ್ಣೂರಿತಾಳಲಾರದಪ್ಪ, ಕಣ್ಣೂರಿತಾಳಲಾರೆ. ಏನಪ್ಪ ಇದು ನನ್ನ ಕಣ್ಣುಗಳಿಗೆ? ಕಣ್ಣಿ ಕಾಣುತ್ತಿಲ್ಲವಲ್ಲಪ್ಪ, ಕಣ್ಣಿ ಕಾಣುತ್ತಿಲ್ಲವಲ್ಲ. ಅಯ್ಯೋ ದೇವರೇ, ರಾಜು, ಸತೀಶ, ಏನಾಯ್ತು ರೀ ನಿಮ್ಗೆ? ಮೋಸವಾಯಿತು ಕಾಕ, ಅಲ್ಲ, ನಿಮ್ಗೆ ಆಗಿದ್ದಾದ್ರೂ ಏನಂತ ಬಾಯ್ದು ಕೇಳಿದೆ. ಮೋಸವಾಯಿತು ಕಾಕ, ಮೋಸವಾಯಿತು. ನನಗೆ ಕಥೆ ಕಾಣುತ್ತಿಲ್ಲ ಕಾಕ, ಕಥೆ ಕಾಣುತ್ತಿಲ್ಲ. ಅಯ್ಯೋ ಜಗನ್ ಮಾತೆ, ಯಾಕಮ್ಮ, ಯಾಕೆ ಕಷ್ಟಗಳ ಸೆರೆಮಾಲೆಯನ್ನೇ ನಮ್ಮಂತ ಬಡವರ ಕೊರಳಿಗೆ ಹಾಕಿ ಯಾಕೆ ಕಣ್ಣು ಮುಚ್ಚಿಕೊಳ್ತಿದ್ದೀಯಾ? ಯಾಕೆ ಕಣ್ಣು ಮುಚ್ಚಿಕೊಳ್ತಿದ್ದೀಯಾ? ಬನ್ನಿ ಸ್ವಾಮಿ, ಆಸ್ಪತ್ರೆಗೆ ಹೋಗೋಣ ಬನ್ನಿ. ಬೇಡ ಕಾಕ, ಬೇಡ. ಇಂಥ ಕತ್ತಲಲ್ಲಿ ನನ್ನನ್ನು ಎಲ್ಲಿಗೆ
ಏ ಗಂಗಾ, ಯಾರನ್ನ ಕೇಳಿ ಊಟಕ್ಕೆ ಹಾಕೊಡ್ತಾ ಇದೀಯ? ಇದೇನು ಮನೇನ ಅಥವಾ ಧರ್ಮಛತ್ರನ? ಹಸಿದವರಿಗೆ ಅನ್ನ ತಾನೇ ದೇವ್ರದಲ್ವೇ? ಯಾಕೆ ಕಸದೆ? ಸ್ಟಾರ್ಟ್ ಮಾಡೇ ಇಲ್ಲಿನ ವೇದಾಂತ. ತಿನ್ನೋದ್ರಲ್ಲಿ ರೈತ ಸಂಘ ಅಂತ ಅಲ್ಲಿದ್ರೆ ಎಲ್ಲಿಂದ ಬರುತ್ತೆ ಊಟ? ಮುಚ್ಚ ಬಾಯಿ. 3 ದಿನದ ಹಿಂದೆ ಬಂದ 3 ದಿನದ ಮೂಲೇವಿ ನೀವು. ನನ್ನ ಗಂಡನ ಬಗ್ಗೆ ಮಾತಾಡ್ತೀನಿ, ನನ್ನ ಗಂಡನ ಬಗ್ಗೆ ಮಾತಾಡ್ತೀಯ. ಒಂದು ಮಾತು ಹೇಳ್ತೀನಿ, ನೆನಪಲ್ಲಿ ಇಟ್ಕೋ. ನನ್ನ ಗಂಡ ಅಂತ ಎದೆ ತಟ್ಟಿ ಹೇಳ್ತಾ ಇದೆಯಲ್ಲ, ನಿನ್ನ ಗಂಡ ಮಾಡಿದ್ದಾದ್ರು ಏನೇ? ನನ್ನ ಗಂಡ ಉಪವಾಸ ವನವಾಸ ಮಾಡಿ ನಿನ್ನ ಗಂಡ ಹೋದ ನನ್ನ ದೊಡ್ಡವನ್ನಾಗಿ ಮಾಡಿದ್ದಾರೆ. ಉಪವಾಸ ವನವಾಸ ಅನ್ನದೆ ತಮ್ಮ ಆಸೆಗಳನ್ನೆಲ್ಲ ಬೀದಿಗೆ ಅಡ್ಡಿ ಬಸ್ ಸ್ಟ್ಯಾಂಡ್ ನಲ್ಲಿ ಹವಾಲಿ ಮಾಡಿ ನನ್ನ ಮೈದನರ ವಿದ್ಯಾಭ್ಯಾಸ ಪೂರ್ಣ ಮಾಡಿದ್ರು ಕಡೆ. ತಮ್ಮ ಆಸೆಯನ್ನೆಲ್ಲ ನುಚ್ಚು ನೂರು ಮಾಡಿ ಅವರು ಕಲಿತು ದೊಡ್ಡ ವ್ಯಕ್ತಿಗಳಾಗಲಿ ಅಂತ ಹರಿಸಿದ ಕಡೆ ನನ್ನ ಗಂಡ ಈಗ ಇಂಜಿನಿಯರ್ ಆಗಿದ್ದಾರೆ. 3 ತಿಂಗಳಾಗಿದೆ ಕಡೆ, 3 ತಿಂಗಳಾಗಿದೆ ನಿನ್ನ ಗಂಡ ನೌಕರಿ ಹಿಡಿದು. ಆದ್ರೆ ನನ್ನ ಗಂಡನ ಬೆವರಿನ ಕಿಮ್ಮತ್ತು ನಿಮಗೇನೆ ಗೊತ್ತು. ನೋಡು, ದುಡ್ಡು ಹಣ ಅಂತಸ್ತು ಇದೆ ಅಂತ ಅಂತರದ ಮಾತುಗಳನ್ನ ನಿನ್ನ ದರ್ಪಣ ನನ್ನ ಮುಂದೆ ಇಟ್ಕೋಬೇಡ. ಆ ರೀತಿ ಬದುಕಿರುವುದು ಅವನೇ ಬರ. ನೋಡು, ಅದು ಆಗಿನ ಕಾಲ, ಇದು ನನ್ನ ಕಾಲ. ನನ್ನ ಮುಂದೆ ಯಾರ ಬಾಯಿನೂ ಎತ್ತರವಾಗಿ ಬರಬಾರ್ದು. ನೀನು ತುಂಬಾ ಕಲಿತವಳು ಕಡೆ, ತುಂಬಾ ಕಲಿತವಳು. ನಾನು ಅಷ್ಟೊಂದು ಕಲಿತಿಲ್ಲಮ್ಮ. ನಾನು ಕಲಿತವಳಲ್ಲ. ಆದ್ರೆ ಭಾರತದ ಸಮಾಜದಲ್ಲಿ ಒಂದು ಹೆಣ್ಣು ಸಂಸ್ಕೃತಿಯಿಂದ ನಡೆದುಕೊಳ್ಳೋ ರೀತಿ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನ್ನಗೆ ದುರಂಕಾರದಿಂದ ನಡೆದ್ರೆ ಹಿಂದೆಲ್ಲ ನಾಳೆ ಮಣ್ಣಾಗಬೇಕಾಗುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ನಡೆದುಕೋ. ಹೋಗಲಿ ಬಿಡಬೇಕ, ಹೋಗಲಿ ತಪ್ಪಳ ಏನು ಪ್ರಯೋಜನ ಏನು ಅವರ ಪಡೆಯಲಿ ಸುಖವಾಗಿರಲಿ. ನಾವೇ ಪಡೆಯುತ್ತ ಹೊರಗಡೆಯನ ಪಾಕಕ ಯಾಕೆ ಈ ಮನೆ ಬಿಟ್ಟು ಹೋಗ್ಬೇಕು? ನಮಗೂ
ಕೂಡ ಈ ಮನೆಯಲ್ಲಿ ಹಕ್ಕಿಲ್ವೇನ್ರಿ? ಈಗ ಹಕ್ಕಿಲ್ವಾ? ರಾಮಾಯಣದಲ್ಲಿ ರಾಜ್ಯಪಾಲ ಮಾಡುವುದನ್ನು ಬಿಟ್ಟು ನಾನೇಕೆ ವನವಾಸಕ್ಕೆ ಹೋಗಲಿ ಅಂತ ತಂದೆಯ ಮಾತನ್ನು ಧಿಕ್ಕರಿಸಿದರೆ ಇದು ರಾಜ್ಯ ವೈಭೋಗದಿಂದ ಮೆರೆಯಬಹುದಿತ್ತು. ಶ್ರೀರಾಮಚಂದ್ರ ಅಣ್ಣ ತಮ್ಮಂದಿರು ಅಂದರೆ ಉದಾಹರಣೆಗೆ ರಾಮ ಲಕ್ಷ್ಮಣ ಅನ್ನುತ್ತಾರೆ. ನೋಡು, ಒಳ್ಳೆಯ ಮನಸ್ಸಿನಿಂದ ಒಂದೇ ಮನೆಯಲ್ಲಿ ಇರೋದು ತುಂಬಾ ಕಷ್ಟ ಗಂಗ, ತುಂಬಾ ಕಷ್ಟ. ಇದು ಕಲಿಯುಗ ಗಂಗ, ಕಲಿಯುಗ. ಅರ್ಥ ಮಾಡಿಕೋ ಗಂಗ, ಅರ್ಥ ಮಾಡಿಕೋ. ಅವರಾದರೂ ಚೆನ್ನಾಗಿರ್ಲಿ, ನಾವು ಮನೆಯಿಂದ ಹೊರಗಡೆ ಬದುಕಲು ಮರೆಯಬೇಕೇನು ಗಂಗ, ಮರೆಯಬೇಕಾ? ಸಾಲು ಮರದ ತಿಮ್ಮಕ್ಕ ಸಾಲು ಸಾಲು ಮರಗಳನ್ನು ನೆಟ್ಟಿದ್ದಾರೆ. ಆ ಒಂದು ಮರದ ನೆರಳಿನಲ್ಲಿ ಬದುಕೋಣಪ್ಪ ಗಂಗ, ಬದುಕೋಣಪ್ಪ. ಎಲ್ಲಿಗೆ ಹೊರಟಿರೋಣ? ಸತೀಶ, ನೋಡಪ್ಪ, ನದಿಯನ್ನು ಎಲ್ಲಿಗೆ ಅಂತ ಕೇಳಿದ್ರೆ ಅದು ಏನು ಹೇಳುತ್ತದೆ? ಏನು ಹೇಳುತ್ತದೆ? ನೋಡಪ್ಪ, ನೀವಾದರೂ ಈ ಮನೆಯಲ್ಲಿ ಚೆನ್ನಾಗಿರಿ, ಚೆನ್ನಾಗಿರಿ ಸತೀಶ, ಚೆನ್ನಾಗಿರಿ. ನೋಡಪ್ಪ, ನೋಡು, ನಿನ್ನ ಹೆಂಡತಿ ಮಾಡಿದ ಈ ಕಡಂದಾರಿ ಕೆಲಸವನ್ನು ನೀನಾದ್ರೂ ಕಣ್ತರದು ನೋಡಪ್ಪ, ನೀನಾದ್ರೂ ನೋಡು. ಹಾಗೆ ಮಾಡ್ಬೇಕಾದ್ರೆ ರೀ, ಈ ವಿಷಯದಲ್ಲಿ ನೀವು ತಲೆ ಹಾಕ್ಬೇಡಿ. ಒಂದು ವೇಳೆ ತಲೆ ಹಾಕಿದ್ದೆ ಆದ್ರೆ ನಿಮಗೆ ಏನನ್ನ ಹಾನಿ ಆಗಿದೆ. ಅವರಿಗೆ ಬಂದ ವನವಾಸ ನಿಮ್ಗೂ ಕೂಡ ಬರುತ್ತೆ. ಸ್ವಲ್ಪ ಹುಷಾರಾಗಿ. ಮನೆಯಿಂದ ಹೊರಗಡೆಯೋದ ಅಮ್ಮ, ತಾಯೇ, ಮನೆಯಪ್ಪ ಮಹಾಲಕ್ಷ್ಮಿಯ. ಈ ಮನೆಯ ಋಣ ತೀರಿತಪ್ಪ, ತೀರಿತ.
ಗಗ ಒಂದು ಮಾತನ್ನು ನಿಲ್ಲಿಸಿಕೊಡುವೆಯಾ? ಏನ್ ಸೋಮಿ, ನೀವೇನ್ ಕೇಳಿದ್ರು ನಾನ್ ನಡೆಸ್ಕೊಡ್ತೇನೆ. ಏನು ಕೇಳಿ? ನೋಡ್ಬೇಕ, ನಾನು ಚಿಕ್ಕಂದಿನಿಂದಲೂ ಆಡಿ ಬೆಳೆದು ದೊಡ್ಡವನಾಗಿ ಈ ಮನೆಯನ್ನು ಬಿಟ್ಟು ಹೋಗಬೇಕಾಗಿದೆ. ಈ ಮನೆಯ ವಸ್ತಿಗೆ ನನ್ನ ಹಣವನ್ನು ಹೆಚ್ಚಿಸುವಾಗ ಕೊನೆಯದಾಗಿ ನಮಸ್ಕರಿಸಿ ಹೊರ ನಡೆಯೋಣ ಗಗ, ಹೊರ ನಡೆಯೋಣ.